ಹಲೋ ನಮಸ್ತೆ, ನಾನು ನಿಮ್ಮ ಶಾರ್ಜಾ ಗಣೇಶ ಕನ್ನಡತಿ. ಫ್ರೆಂಡ್ಸ್, ಇವತ್ತು ಇದು ಯುಗಾದಿ ಹಬ್ಬದ ಸ್ಪೆಷಲ್ಲು. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ಯುಗಾದಿ ಹಬ್ಬದ ದಿವಸ ನಿಮ್ಮೆಲ್ಲರಿಗೂ ಸುಖ ಶಾಂತಿ ಸಿಗಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ. ನಾನು ಏನೇನು ಮಾಡಿದೆ, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು 5 ಗಂಟೆಗೆ ಬಾಗಿಲೆಲ್ಲ ತೊಳೆದು, ಹಬ್ಬ ಅಂದ್ರೆ ನನಗಂತೂ ಈ ಕಲರ್ಫುಲ್ ರಂಗೋಲಿ ಹಾಕೋದು ಅಂದರೆ ನನಗೆ ತುಂಬಾ ಇಷ್ಟ. ಹಾಗೆ ಮನೆಯಲ್ಲಿ ದೇವ್ರಿಗೆ ಮನೆ ಅಲಂಕಾರ ಮಾಡೋದು ಅಂದರೆ ನನಗೆ ತುಂಬಾ ಇಷ್ಟ. ಯಾವುದೇ ಒಂದು ಹಬ್ಬ ಬಂತು ಅಂದರೆ ಈ ರೀತಿ ತೋರಣ ಕಟ್ಟೋದು ಅಂದರೆ ನನಗಂತೂ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ. ನೋಡಿ, ಬೇವು ಬೆಲ್ಲ, ಈ ಸಿಹಿ ಹಾಗೂ ಕಹಿ ಎರಡೂ ಇರಬೇಕು ನಮ್ಮ ಜೀವನದಲ್ಲಿ ಅಂತ ತೋರಿಸೋವಂಥದ್ದು ಇದು ಬೇವು ಬೆಲ್ಲ. ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿ ದೇವ್ರ ಸಾಮಾನು ತೊಳೆದು, ನಿನ್ನೆ ಗ್ರಹಣ ಇದ್ರಿಂದ ನಿನ್ನೆ ಪೂಜೆ ಮಾಡೋಕ್ಕಾಗಿಲ್ಲ. ನಾನು ಬೆಳಿಗ್ಗೆ ಎದ್ದು ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಪೂಜೆ ಎಲ್ಲ ಮಾಡಿ, ಹಾಗೆ ನಮ್ಮ ಹೊಸ ವರ್ಷದ ಪಂಚಾಂಗ ಕೂಡ ಇಟ್ಟು ಪೂಜೆ ಮಾಡಿ, ಬೇವು ಬೆಲ್ಲ ಇಟ್ಟು, ಹಣ್ಣು ಕಾಯಿ ಎಲ್ಲ ಇಟ್ಟು ದೇವ್ರ ಪೂಜೆ ಮಾಡಿ, ಇಡೀ ನಮ್ಮ ಸಮಸ್ತ ಜನತೆಗೆ ಎಲ್ರಿಗೂ ಯುಗಾದಿ ಹಬ್ಬಕ್ಕೆ ದೇವರು ಎಲ್ಲರಿಗೂ ಒಳ್ಳೆಯ ಆಯುರು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾಯಿತು. ಹಾಗೆ ಬೇವು ಬೆಲ್ಲದ ಜೊತೆ ಮಾವಿನಕಾಯಿ ಕೂಡ ತಂದಿದ್ರು ನಮ್ಮ ಮನೆಯವರು. ದೇವ್ರ ಪೂಜೆ ಎಲ್ಲ ಆಯಿತು. ಅದಾದಮೇಲೆ ತೋರಣ ಅಂದರೆ ತೋರಣಮ್ಮ ನನಗಂತೂ ತುಂಬಾ ಇಷ್ಟ. ಈ ಹಬ್ಬಗಳಲ್ಲಿ ಮನೆಗೆ ಅಲಂಕಾರ ಮಾಡಿದ್ರೆ, ತೋರಣ ಮಾಡೋದು ಅಂದರೆ ತುಂಬಾ ಖುಷಿಯಾಗುತ್ತೆ. ನನ್ನ ಮಗ ಕಟ್ಟಿದ್ದು ತೋರಣ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಬೇಗ ಎಲ್ಲ ಕಟ್ಟಿ ರೆಡಿ ಮಾಡಿಕೊಟ್ಟ ಪಾಪ. ಹಾಗೆ ಲಾಸ್ಟಲ್ಲೇನು ಅಡುಗೆ ಏನು ಇವತ್ತಿನ ಸ್ಪೆಷಲ್ಲು, ಒಬ್ಬಟ್ಟು, ಹೋಳಿಗೆ, ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ, ಪಲ್ಯ, ಹಾಗೆ ಬಿಸಿ ಬಿಸಿ ತುಪ್ಪದ ಜೊತೆ ಬಿಸಿ ಒಬ್ಬಟ್ಟು, ಹೆಸರುಬೇಳೆ. ತುಂಬ ಚೆನ್ನಾಗಿತ್ತು. ನೀವು ಯಾವ ರೀತಿ ಏನೇನು ಮಾಡಿದ್ರಿ ಈ ಹಬ್ಬನ ಕಾಮೆಂಟ್ ಮಾಡಿ. ಈ ಹೊಸ ವರ್ಷ ಎಲ್ರಿಗೂ ನಿಮ್ಮ ಹಾಗೂ ನಿಮ್ಮ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಥ್ಯಾಂಕ್ ಯು. Thank you.